ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೆ ಅಂತ ದಿನನಿತ್ಯ ವೇಟ್ ಮಾಡ್ತಾನೆ ಇರ್ತೀರಾ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದಿರಲ್ಲ. ನಿಮ್ಗಾದ್ರೆ ಬೇಜಾರಾಗಿರುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಬರಲ್ವೋ ಅಂತ. ಈಗ ಒಂದು ಸ್ಮಾಲ್ ಅಪ್ಡೇಟ್ ಆದ್ರೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. 11ನೇ ಕಂತಿನ ಹಣದ ಕುರಿತು ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತಾ ಬರಲ್ವಾ ಅನ್ನುವಂತಹ ಒಂದು ಡೌಟ್ ಅಂತೂ ಎಲ್ಲರಲ್ಲೂ ಇರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ನೂ ಹಣ ಆದ್ರೆ ಜಮಾ ಆಗಿಲ್ಲ. ಇವತ್ತು ದಿನಾಂಕ ಬಂದ್ಬಿಟ್ಟು 24, ಆದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಆಗಿಲ್ಲ. ಅದರಿಂದ ಇನ್ 2000 ಬರಲ್ಲ ಬಿಡಿ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತೀರ. ಇನ್ ಬರಲ್ಲ ಬಿಡಿ, ಅದೇನಕ್ಕೆ ಬರುತ್ತೆ 2000 ಹಣ ಅಂತ. ಓಕೆನಾ? ಇದೇ ಪ್ರಶ್ನೆನ ನಮ್ಮ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಕೇಳಿದಾಗ ಅವ್ರೇನೊಂದು ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಮುಂಚೆ ಅವರು ಒಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವ್ರು ಏನ್ ಹೇಳಿದ್ರು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೂಡ ನಾವು ಈಗಾಗಲೇ ಬಿಡುಗಡೆ ಮಾಡಿದೀವಿ. ಅದರಲ್ಲೂ 5 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಮಾಡಿದೀವಿ ಅಂತ ಕೂಡ ಹೇಳಿದ್ರು. ಈ ವಿಷಯಗಳೆಲ್ಲ ನಿಮಗೆ ಗೊತ್ತಿದೆ. ಓಕೆನಾ? ಈಗ ಹೊಸದಾಗಿ ಬಂದಿರುವಂತಹ ಒಂದು ಸ್ಮಾಲ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗ ಅವ್ರು ಏನ್ ಹೇಳಿದ್ರು, 5 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಉಳಿದ 1,15,00,000 ಫಲಾನುಭವಿಗಳಿಗೆ ಇನ್ನೂ ನಾವು ಹಣ ಜಮಾ ಮಾಡಬೇಕು ಅಂತ ಹೇಳಿದ್ರು. ನಾವು 1,15,00,000 ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತೀವಿ ಡಿಬಿಟಿ ಮುಖಾಂತರ. ಈಗ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಪ್ರೋಸೆಸ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಅವರವರ ಖಾತೆಗಳಿಗೆ ಹಣ ಜಮಾ ಮಾಡಿದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳು ಕೂಡ, ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಈಗಾಗಲೇ ಜಮಾ ಆಗಿದೆ. ಮತ್ತೆ ಏನಾಗಿದೆ ಅಂದ್ರೆ, ಯುವ ನಿಧಿ ಯೋಜನೆಯ ಹಣ ಜಮಾ ಆಗಿದೆ. ಉಚಿತ ಕರೆಂಟ್ ಬಿಲ್ ಕೊಡ್ತಿದ್ದಾರೆ, 0 ಕರೆಂಟ್ ಬಿಲ್. ಮತ್ತೆ ಶಕ್ತಿ ಯೋಜನೆ ಕಂಟಿನ್ಯೂ ಆಗ್ತಿದೆ. ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗ್ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆ ಏನಕ್ಕೆ ಸ್ಟಾಪ್ ಆಗುತ್ತೆ? ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರುತ್ತೆ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿ ಯೋಜನೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಈಗ ಯಾವಾಗ ಗೃಹಲಕ್ಷ್ಮಿಯರಿಗೆ ಹಣ ಬಂದ್ಬಿಟ್ಟು ಅವರವರ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂತಹ ಒಂದು ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿಯರಿಗೆ ಬಂದ್ಬಿಟ್ಟು ಯಾವಾಗ ಅವರ ಖಾತೆಗಳಿಗೆ ಹಣ ಜಮಾ ಆಗುತ್ತಂದ್ರೆ, ಅವ್ರು ಹೇಳಿರೋ ಪ್ರಕಾರ ಜೂನ್ 25ನೇ ತಾರೀಕಿಂದ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು. ಡಿಬಿಟಿ ಮುಖಾಂತರ ಎಲ್ಲ ಪ್ರೋಸೆಸ್ ಆಗೋ ಒಳಗಡೆ ಜೂನ್ 25 ಆಗುತ್ತೆ. ಜೂನ್ 25ನೇ ತಾರೀಕಿಂದ ಹಿಡಿದು ಜೂನ್ 30ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ. ಎಷ್ಟು ಫಲಾನುಭವಿಗಳಿಗೆ ಅಂದ್ರೆ, 1,15,00,000 ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಒಟ್ಟು 1,20,00,000 ಫಲಾನುಭವಿಗಳಲ್ಲಿ ಈಗಾಗಲೇ 5 ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿದೆ. ಅದು ಯಾರಿಗಾದ್ರೂ ಬಂದಿರಬಹುದು, ಯಾವ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಬಂದಿರಬಹುದು. ಓಕೆನಾ? ಹಣ ಅದು ಇವ್ರಿಗೆ ಬಂದಿರುತ್ತೆ, ಅವ್ರಿಗೆ ಬಂದಿರುತ್ತೆ, ಆ ರೀತಿ ಏನಿಲ್ಲ. ನಿಮಗೆ ಉಳಿದವರಿಗೆ ನಾಳೆಯಿಂದ ಹಣ ಪ್ರೋಸೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಂತ ನಿಮ್ಗೆ ನಾಳೆನೇ ಹಣ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮಗೆ ನಾಳೆ ಜೂನ್ 25ನೇ ತಾರೀಕಿಂದ ಹಿಡಿದು ಜೂನ್ 30ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ನಿಮ್ಗೆ ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಕ್ಲಿಯರ್ ಅಪ್ಡೇಟು. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ನಿಮ್ಗೆ ಯಾವ ಹಣ ಬಂದಿದೆ ಯಾವ ಹಣ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.